ರೀ ನನ್ಗಂತೂ ತುಂಬಾ ಸುಸ್ತಾಗಿದೆ, ನನ್ನ ಕೈಲಂತೂ ಅಡಿಗೆ ಮಾಡಕ್ಕಾಗಲ್ಲ. ಇವತ್ತೊಂದ್ ದಿವಸ ಊಟ ಆರ್ಡರ್ ಮಾಡ್ರಿ. ಹೌದಾ ಸರಿ, ಇವಾಗಲೇ ಆರ್ಡರ್ ಮಾಡ್ತೀನಿ ಇರು. ಮೇಡಮ್. ಹಾ ಸರ್ ಬಂದೆ. ಅಣ್ಣ ನೀನೇನ್ ಈ ಕೆಲಸ ಮಾಡ್ತಿದ್ಯಾ? ತಂಗಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನ ಪರಿಸ್ಥಿತಿ ಇವಾಗ ಈ ಕೆಲಸ ಮಾಡೋ ತರ ಆಗಿದೆ. ಅಣ್ಣ ನೀನೇ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಲ್ಲ, ಆ ಕೆಲಸ ಬಿಟ್ಟು ಈ ಕೆಲಸ ಯಾಕೆ ಮಾಡ್ತಿದ್ಯಾ ಅಣ್ಣ? ಅದೇ ಬಿಸ್ನೆಸ್ ಮಾಡ್ಬೇಕಂತ ನನ್ನ ಹತ್ರ ಇರೋ ದುಡ್ಡೆಲ್ಲ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿದ್ದೆ ಅಮ್ಮ. ಇವಾಗ ಬಿಸ್ನೆಸ್ ಮಾಡೋಣ ಅಂದ್ರೆ ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲಮ್ಮ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ. ಅಣ್ಣ ಇದೆಲ್ಲ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು? ಎಲ್ಲಿ ನೀ ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀಯ ಅಂತ, ಅದಕ್ಕೋಸ್ಕರ ನಿನಗೆ ಹೇಳಿಲ್ಲಮ್ಮ, ಎಲ್ಲ ನಾನೇ ಸರಿ ಮಾಡ್ಕೊಳ್ಳೋಣ ಅಂತ. ಇಷ್ಟೊತ್ತಾದ್ರೂ ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ರೀ ಇವ್ರು ನಮ್ಮ ಅಣ್ಣ ರೀ. ಇವ್ರು ನಿಮ್ಮ ಅಣ್ಣನ? ಇವ್ರು ಬಿಸ್ನೆಸ್ ತಾನೇ ಮಾಡ್ತಿದ್ರು, ಯಾಕೆ ಇವಾಗ ಈ ಕೆಲಸ ಮಾಡ್ತಿದಾರೆ? ಅದೇ ರೀ, ಅವ್ರ ಹತ್ರ ಇರೋ ದುಡ್ಡೆಲ್ಲ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ರ ಹತ್ರ 1 ರೂಪಾಯಿ ಕೂಡ ದುಡ್ಡಿಲ್ಲ ಅಂತೇರಿ. ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮತ್ತೆ ನೀವು ಹೊಸದಾಗಿ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತದ ಬಾವ, ಆದ್ರೆ ನನ್ನ ಹತ್ರ ಈಗ ದುಡ್ಡೇ ಇಲ್ಲ. ಈ ಕೆಲಸ ಮಾಡೋದ್ರಿಂದ ಜೀವನ ಮಾಡೋದೇ ಕಷ್ಟ ಆಗಿದೆ, ಅಂತದ್ರಲ್ಲಿ ದುಡ್ಡು ಎಲ್ಲಿಂದ ಉಳಿತಾಯ ಮಾಡ್ಲಿ ಬಾವ? ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಲೋನ್ಗೆ ಅಪ್ಲೈ ಮಾಡಿದ್ರೆ ಆಯ್ತಲ್ಲ. ಇಲ್ಲ ಬಾವ, ಎಲ್ಲ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದೆ, ನನ್ನ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದ ಯಾರು ಲೋನೇ ಕೊಡ್ತಿಲ್ಲ. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೆ? ZFT ಕ್ರೆಡಿಟ್ ಕಾರ್ಡ್ ಬಗ್ಗೆ ಗೊತ್ತಿಲ್ವಾ ನಿನಗೆ? ZFT ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನ್ ಬಾವ? ಬರೀ ನೀನು 2000 ರೂಪಾಯಿ FD ಮಾಡಿದ್ರೆ ಸಾಕು, ಅದ್ರಲ್ಲಿ ನಿನಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಏನು ಬರೀ 2000 ರೂಪಾಯಿನಾ? ಅಷ್ಟೇ ಅಲ್ಲ, ನೀನ್ ನೀಡೋ 2000 ರೂಪಾಯಿಗೆ RBI ಇಂದ ಇನ್ಶೂರ್ ಕೂಡ ಆಗಿರುತ್ತೆ. ಅದ್ರ ಜೊತೆಗೆ ನಿನಗೆ 7% ವರೆಗೂ ಬಡ್ಡಿ ಕೂಡ ಸಿಗುತ್ತೆ ನೋಡು. ಹೌದಾ ಬಾವ, ಅದರಿಂದ ನಮ್ಗೆ ಏನ್ ಯೂಸ್ ಆಗುತ್ತೆ? ನೀನಿಟ್ಟಿರೋ FD ಮೇಲೆ 90% ವರೆಗೂ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ನಮ್ ಕ್ರೆಡಿಟ್ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ನೀನು 2 ರಿಂದ 3 ತಿಂಗಳು ಕರೆಕ್ಟ್ ಆಗಿ ಬಿಲ್ ನ ಪೇ ಮಾಡ್ಕೊಂಡು ಹೋದ್ರೆ ನಿನ್ ಸಿವಿಲ್ ಸ್ಕೋರ್ 750 ಗಿಂತ ಹೆಚ್ಚಾಗುತ್ತೆ ನೋಡು. ಅವಾಗ ನಿನಗೆ ಬ್ಯಾಂಕ್ ಅಲ್ಲಿ ಬೆಟರ್ ರೇಟ್ಸ್ ಅಲ್ಲಿ ಲೋನ್ ಕೊಡ್ತಾರೆ ನೋಡು. ಮತ್ತೆ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಇನ್ಕಮ್ ಪ್ರೂಫ್ ಬೇಕಾಗುತ್ತಾ? ಈ ಲೋನ್ ಪಡೆಯಕ್ಕೆ ನಿನಗೆ ಯಾವ್ದೇ ತರ ಡಾಕ್ಯುಮೆಂಟ್ಸ್ ಬೇಕಾಗಲ್ಲ, ಯಾವ್ದೇ ಇನ್ಕಮ್ ಪ್ರೂಫ್ ಬೇಕಾಗಲ್ಲ. ಹೌದಾ, ಇದು ನಿಜನಾ ಬಾವ? ಅಣ್ಣ ಇದು ನಿನ್ನ ಕೊನೆಯ ಅವಕಾಶ, ಯಾವತ್ತೂ ಇದನ್ನ ಕಳ್ಕೊಳಕ್ ಹೋಗ್ಬೇಡ. ಆ ಬಾವ, ನಾನು ಲೋನ್ ತಗೊಂಡು ಮತ್ತೆ ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ನಿಮಗೇನಾದ್ರೂ 750 ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಇವಾಗಲೇ 2000 ರೂಪಾಯಿ FD ಮಾಡಿ. ಲಿಂಕ್ ನಾನು ಬಯೋದಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಕನಸು ನನಸು ಮಾಡ್ಕೊಳ್ಳಿ.